ನನ್ ಬೈಕ್ ನ ಸರ್ವಿಸಿಗೆ ತಗೊಂಡ್ ಹೋಗಿದ್ದೆ. ಹಾಗೆ ಶೋರೂಮ್ ಒಳಗಡೆ ಎಕ್ಸೆಸರ್ ಬಂದಿತ್ತಲ್ಲ ಅಂತ ಹೇಳಿ ನೋಡ್ಲಿಕ್ಕೆ ಅಂತ ಒಳಗಡೆ ಹೋದೆ. ಅಲ್ಲಿ ನೋಡಿದ್ರೆ R15 ನ ಚಿತ್ತಲ್ ಮಾಡ್ಬಿಟ್ಟಾರೆ ಬ್ಲೂ ಕಲರ್. ಫ್ರಂಟ್ ಸ್ಟಿಕ್ಕರ್, ಸೈಡ್ ಅಲ್ಲಿ ನೋಡ್ರಿ ಆ ಕಡೆ R15 ಈ ಕಡೆ R15 ಅಂತ ಹೇಳಿ ದೊಡ್ಡದಾಗಿ ಕೊಟ್ಟಾರೆ. ಹಾಗೆ VV ಅನ್ನೋದು ಹಿಂದ್ಗಡೆ ಬರ್ತಿತ್ತು. ಸೊ ಇದನ್ನು ಫ್ರಂಟ್ ಅಲ್ಲೇ ಕೊಟ್ಬಿಟ್ಟಾರೆ. ಇದು ಸಹ ಬ್ಲೂ ಕಲರ್ ಬರ್ತಿತ್ತು. ಬ್ಲೂ ಕಲರ್ ಇರೋದನ್ನ ಬ್ಲಾಕ್ ಕಲರ್ ಮಾಡಿದ್ದಾರೆ. ಹಾಗೆ ಫ್ರಂಟ್ ಮಡ್ಗಾಡು ಅಷ್ಟೇ, ಮಡ್ಗಾಡು ಬ್ಲೂ ಕಲರ್ ಬರ್ತಿತ್ತು, ಅದನ್ನು ಬ್ಲಾಕ್ ಮಾಡ್ಯಾರೆ. ಏನೋ ಒಂಥರ ಕಾಂಬಿನೇಷನ್ ಮಾಡಿದಾರಪ್ಪ. ಓವರ್ ಆಲ್ ನೋಡ್ತಾ ಇದ್ರೆ ಈ ತರ ಕಾಣಿಸುತ್ತೆ ದೂರದಿಂದ. ಫಸ್ಟ್ ಇಂದ ಚೆನ್ನಾಗಿತ್ತು ಬ್ಲೂ ಕಲರ್. ಬ್ಲಾಕ್ ಕಲರ್ ಅಲ್ಲಿ ಏನ್ ಚೆನ್ನಾಗಿ ಕಾಣಲ್ಲ, ಬಟ್ ಸ್ಟಿಕ್ಕರ್ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. R15 ಅಂತ ಸ್ವಲ್ಪ ಜಾತ್ರೆ ಆಗೈತೆ, ಅಡ್ಡಿಲ್ಲ. ಮೀಟರ್ ನೋಡೋದಾದ್ರೆ ಹಳೆ ಮೀಟರ್ ಕೊಟ್ಟಾರೆ, ಹೊಸ ಮೀಟರ್ ಏನ್ ಕೊಟ್ಟಿಲ್ಲ. ಅದ್ರಲ್ಲಿ ಏನ್ ಚೇಂಜಸ್ ಮಾಡಿಲ್ಲ, ಜಸ್ಟ್ ಕಲರ್ ಸ್ಟಿಕ್ಕರ್ ಚೇಂಜ್ ಮಾಡ್ಯಾರೆ. ಹಿಂದ್ಗಡಿಗೂ ಅಷ್ಟೇ ಎಲ್ಲ ಸಿಮಿಲರ್ ಆಗಿದೆ. ಫಸ್ಟಿನಂಗೆ ಏನು ಚೇಂಜಸ್ ಇಲ್ಲ. ನೋಡ್ಲಿಕ್ಕೆ ಮಾತ್ರ ಈ ತರ ಕಾಣಿಸುತ್ತೆ ಗಾಡಿ. ನಿಮ್ಗೆ ಯಾವ ಆಪ್ಷನ್ ಬೇಕು ಎಲ್ಲದೂ ಸಿಗ್ತೈತೆ ಯಮಾದಲ್ಲಿ. ಚಿಂದಿ, ಚಿತ್ರಾನ್ನ, ಬೂಂದಿ ಮೊಸರನ್ನ ಯಾವ್ದು ಬೇಕು ಯಾವ್ದು ಬೇಡ. ಇದೇನಾದ್ರೂ ಕ್ಲಿಕ್ ಆಯ್ತು ಅಂದ್ರೆ ಕಸ್ಟಮರ್ ರಿವ್ಯೂ ಚೆನ್ನಾಗಿತ್ತು ಅಂದ್ರೆ ಇದನ್ನೇ ಇಟ್ಬಿಡ್ತಾರೆ. ಇಲ್ಲ ಅಂದ್ರೆ ಮತ್ತೆ ತೆಗೆದು ಬ್ಲೂ ಹಾಕ್ತಾರೆ ಅಷ್ಟೇ. ಇದೊಂಥರ ಹೆಂಗ್ ಕಾಣಿಸ್ತಾ ಐತಿ ಅಂದ್ರೆ ಪಾರ್ಟ್ಸ್ ಸಿಗದೆ ಬೇರೆ ಪಾರ್ಟ್ಸ್ ಹಾಕ್ಸಿರೋ ತರ ಕಾಣಿಸ್ತಾ ಐತೆ ನನಗಂತೂ. ನಿಮ್ಗೆ ಹೆಂಗ್ ಕಾಣಿಸ್ತಾ ಐತೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದ್ ಮಾತ್ರ ಮರಿಬೇಡಿ. ಧನ್ಯವಾದಗಳು.